ನಾಳೆ 3 ಗಂಟೆಗೆ ಗೊತ್ತಾಗುತ್ತೆ ನಮ್ಮ ಸಂಭ್ರಮ ಹೇಗಿರ್ತದೆ ಅಂತ. ಮಳವಳ್ಳಿಯಿಂದನೇ ಅವನು ಓಪನ್ ಜೀಪಲ್ಲಿ ಇಲ್ಲ ಒಂದು ಇದು ಬರ್ತದೆ, ರಥ ಬರ್ತದೆ, ಅದರಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೋಬೇಕು ಅಂತ ಎಲ್ಲ ಆಗಿದೆ. ಸುಮಾರು ಇಲ್ಲೊಂದು 2 ಲಕ್ಷ 3 ಲಕ್ಷ ಗಂಟ ನಾವು ಆಲೆ ರೆಡಿ ಮಾಡ್ಕೊಂಡಿದ್ವಿ. ಪಟಾಕಿ ಅದು ಇದು ಎಲ್ಲನೂ ನಡೀತದೆ. ಒಟ್ಟು ನಾಳೆ ನೋಡಿ ಸರ್ ಇನ್ನೂ ಜೋರಾಗಿರ್ತದೆ ಅವನ ಬಗ್ಗೆ ಮಾತ್ರ. ಮಂಡ್ಯ ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ, ಇದೊಂದು ಡೈಲಾಗ್ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ನೋಡಿ ಸ್ನೇಹಿತರು. ನಾನು ದಡದಪುರ ಗ್ರಾಮದಲ್ಲಿದ್ದೀನಿ. ದಡದಪುರ ಇವತ್ತು ಇಡೀ ರಾಜ್ಯ ತನ್ನತ್ತ ತಿರುಗಿ ನೋಡುವಂತೆ ಮಾಡ್ತಾ ಇದೆ. ಯಾಕೆಂದರೆ ಭಾಳಷ್ಟು ಅಭಿಮಾನಿಗಳು ಬಿಗ್ ಬಾಸ್ನ ನೋಡ್ತಾ ಇರೋದ್ರಿಂದ, ಅದರಲ್ಲೂ ಕೂಡ ಗಿಲ್ಲಿ ಅನ್ನೋ ಕಂಟೆಸ್ಟೆಂಟ್ ಇವತ್ತು ಅವ್ರ ಊರಿನ ಜನರೆಲ್ಲರೂ ಕೂಡ ಒಂದು LED ಸ್ಕ್ರೀನನ್ನು ಹಾಕಿ ಅದರಲ್ಲಿ ಬಿಗ್ ಬಾಸ್ನ ಲೈವ್ ಶೋವನ್ನು ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನೀವು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ನೋಡ್ಬೋದು. ಇದೇ ದಡದಪುರದ ಗಿಲ್ಲಿ ಊರಿನ ಬಸ್ ಸ್ಟ್ಯಾಂಡ್ನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬ್ಯಾನರ್ಗಳು, ಗೆದ್ದು ಬಾ ಗೆಳೆಯ ಅನ್ನೋ ರೀತಿಯಾಗಿ. ಜೊತೆಗೆ ಮನಿ ಯಾವಾಗಲೂ ಬರುತ್ತೆ ಹೋಗುತ್ತೆ, ಆದರೆ ಅಭಿಮಾನ ಮಾತ್ರ ಯಾವತ್ತೂ ಹೋಗಲ್ಲ ಅನ್ನೋ ಸಾಲುಗಳು ಆ ಬ್ಯಾನರ್ನಲ್ಲಿ ಇದಾವೆ. ಜೊತೆಗೆ ಗೆದ್ದು ಬಾ ಗೆಳೆಯ, ಜೊತೆಗೆ ಎಲ್ಲ ಸ್ನೇಹಿತರು TRP ಕಿಂಗ್ ಅನ್ನೋ ರೀತಿಯಾದಂಥ ಬ್ಯಾನರ್ಗಳನ್ನು ಹಾಕಿರೋದು, ಅವರು ಭಾವಚಿತ್ರಗಳು. ನಿಮಗೆ ದೂರದಿಂದ ಪ್ಯಾನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಊರಿನ ಗ್ರಾಮಸ್ಥರೇ ಲೈವ್ ಟೆಲಿಕಾಸ್ಟನ್ನು ಮಾಡ್ತಾ ಇರೋದು, ಎಲ್ರಿಗೂ ಕೂಡ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಈಗ ಜನರು ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಈ ಊರಿನ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದ ಎಲ್ಲರೂ ಕೂಡ ಬಂದು ಆ ಒಂದು ಲೈವ್ ಟೆಲಿಕಾಸ್ಟನ್ನು ನೋಡೋರಿದ್ದಾರೆ. ಗ್ರಾಮದಲ್ಲಿ ಇದು ಮೇಯ್ನ್ ರೋಡ್, ಹೈವೇ ಹೈವೇ ಬರುತ್ತಲ್ಲ, ಅದ್ರ ಪಕ್ಕದಲ್ಲಿ ಎಲ್ಲ ರೀತಿಯಾಗಿ. ಜೊತೆಗೆ ಇನ್ನೊಂದು ಬ್ಯಾನರ್ನ ಸಾಲು ನನಗೆ ತುಂಬ ಅಟ್ರಾಕ್ಟಿವ್ ಆಗಿದ್ದು, ಕಾಡಲ್ಲಿ ಪ್ರಾಣಿಗಳು 2 ಹೆಜ್ಜೆ ಹಿಂದೆ ಹೋದರೆ ಹುಲಿ ಬಂದಿದೆ ಅಂತ ಅರ್ಥ, ಹುಲಿನೇ 2 ಹೆಜ್ಜೆ ಹಿಂದೆ ಹೋದರೆ ಗಿಲ್ಲಿ ಬಂದಿದ್ದಾನೆ ಅಂತ ಅರ್ಥ ಅಂತ ಯಾವುದೋ ಒಂದು ಸಿನಿಮಾ ಡೈಲಾಗ್ನ ಹಾಕಿ ಅಭಿಮಾನಿಗಳು ವಿಜೃಂಭಿಸ್ತಾ ಇರೋದು. ಜೊತೆಗೆ ಎಲ್ಲರೂ ಇದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಸರ್, ಇವತ್ತು ಮಳವಳ್ಳಿ ಈ ಒಂದು ದಡದಪುರ ಗ್ರಾಮ ಎಲ್ಲರೂ ಈ ಊರಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಈ ಊರಿನ ಹುಡುಗನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಸರ್. ನಮ್ಮ ಮಳವಳ್ಳಿ ತಾಲೂಕಿನ ಗಿಲ್ಲಿ ನಟ ಒಬ್ಬ ಮಂಡ್ಯ ಜಿಲ್ಲೆಯವನಾಗಿ ಭಾಳಷ್ಟು ಇದರಲ್ಲಿ ಸೀಸನ್ 12ರಲ್ಲಿ ಗೆದ್ದು ಬರಲಿ ಅಂತ ಎಲ್ಲ ಆಸೆ ಪಡ್ತೀವಿ. ಮನರಂಜನೆ, ಆತನ ಮಾತು, ಕೌಶಲ್ಯ ಎಲ್ಲವೂ ಕೂಡ ಈ ಊರಿನಲ್ಲಿದ್ದಾಗಲೂ ಅದೇ ಇತ್ತು, ಅಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್. ಗಿಲ್ಲಿ ಗೆಲ್ಲೋದು ಪಕ್ಕ ಆಗಲ್ಲ. ಗಿಲ್ಲಿ ಗೆಲ್ಲೋದು ಪಕ್ಕ ಸರ್. ಆಗಲೇ ಗೆದ್ದಾಗ್ಬಿಟ್ಟಿದೆ ಅಂತ ಆಗೋಗಿದೆ ಸರ್. ಅದು ಏನಿಲ್ಲ, ಈಗ ಅನೌನ್ಸ್ ಮಾಡೋದು ಅಷ್ಟೇ, ಅನೌನ್ಸ್ ಅಷ್ಟೇ. ಗೆದ್ದಾಗಿದೆ ಆವಾಗಲೇ. ಸೆಲೆಬ್ರೇಷನ್ ಕಾಯ್ತಾ ಇದ್ದಾರೆ, ಕಾಯ್ತಾ ಇದೀವಿ. ತುಂಬಾ ಜೋರಾಗಿ ಮಾಡಬೇಕು ಅಂತ. ಜೊತೆಗೆ ಸ್ನೇಹಿತರು, ನಾನು ಹೇಳಿದ್ನಲ್ಲ, ಲೈವ್ LED ಡಿಸ್ಪ್ಲೇಯನ್ನು ಹಾಕಿ ಅವರು ತಮ್ಮ ಅಭಿಮಾನವನ್ನು ತೋರಿಸ್ತಾ ಇರೋ ರೀತಿ ಇಲ್ಲೊಂದಿಷ್ಟು ಜನರು ಕೂತ್ಕೊಂಡಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಪಡ್ತೀನಿ. ಊರಿನ ಮಗನನ್ನು, ಹಳ್ಳಿಯ ಹುಡುಗನನ್ನು, ಇಲ್ಲಿಯ ತನ್ನ ಊರಿನ ಗ್ರಾಮದ ಪ್ರತಿಭೆಯನ್ನು ಬೆಳೆಸೋ ರೀತಿ ಪರಿ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಪ್ರತಿಯೊಬ್ಬರು ನೋಡಿ, ಒಟ್ಟಾರೆಯಾಗಿ ಒಂದು 3 ರಿಂದ 4 ಗಂಟೆ ನಿರಂತರವಾಗಿ ಲೈವ್ ಟೆಲಿಕಾಸ್ಟ್ ಇದು. ಅದನ್ನು ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ನೋಡಿ ಅವನನ್ನು ಗೆಲ್ಲಿಸಬೇಕು ಅಂತ. ಈಗಾಗಲೇ ಬಹಳಷ್ಟು ರಿಸಲ್ಟ್ ಬಂದು ಹೋಗಿಬಿಟ್ಟಿದೆ ಅನ್ನೋ ರೀತಿಯಾಗಿ ಚರ್ಚೆಗಳು ಕೂಡ ಆಗ್ತಾ ಇರೋದು. ಆದರೆ ಅವರು ಅದನ್ನು ಹೇಗೆ ಎಂಜಾಯ್ ಮಾಡ್ತಾರೆ, ಎಷ್ಟು ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ ಅಂತ ಏನು ಹೇಳ್ತೀರಿ ಗಿಲ್ಲಿ ಬಗ್ಗೆ? ಸರ್, ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದೋ, ಅದೇ ರೀತಿ ಅವರು ಗೆದ್ದು ಬರಲಿ ಅಂತ ಆಸೆ ಇದೆ. ಗೆದ್ದಿದ್ದಾರೆ ಅಂತಲೇ ಅರ್ಥ. ಈಗ ನಾವು ಎಲ್ಲ ಧಾರಾವಾಹಿ ಬಿಗ್ ಬಾಸ್ ನೋಡುವಾಗೆಲ್ಲ ಮನೆಯಲ್ಲಿ ಇವನ್ನ ಹಾಸ್ಯ ಪಟಾಕಿ ಬಂದಾಗ ಮಾತ್ರ ಎಲ್ಲ ಮನೇಲಿ ಒಂಥರ ಥ್ರಿಲ್ ಸಿಗೋದು. ಆದರೆ ಸುಮ್ಮನೆ ನಾವು TV ನೋಡ್ತಿದ್ದೋ. ಈಗ ನಾವು ಎಷ್ಟಾರ ನಮ್ಮ ಫ್ರೆಂಡ್ ಮೊಬೈಲಿಂದ, ನನ್ನ ಮೊಬೈಲಿಂದ ನಾವು ಅವರೇ ಗೆದ್ದು ಬರಲಿ ಅಂತ ನಾವು ಮಂಡ್ಯ ಜಿಲ್ಲೆ ನಮ್ಮ ಮಳವಳ್ಳಿ ತಾಲೂಕವರು ಗೆದ್ದು ಬಂದೇ ಬರ್ತಾನೆ ಗಿಲ್ಲಿ ಅಂದ್ಬಿಟ್ಟು ನಾವು ಓಟ್ ಹಾಕಿದ್ದೀವಿ ಸರ್. ಆ ಭರವಸೆ ಸರ್, ನಾವು ಬಿಗ್ ಬಾಸ್ನ ಪ್ರತಿದಿನ ತಪ್ಪದೇ ನಮ್ಮ ಗಿಲ್ಲಿ ನಟ ಅವರು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಅದಂತಲೇ ಗೆದ್ದು ಬರಲಿ, ಅವ್ರು ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ ಸರ್. ಅದು ಸರ್ ಹೇಳಿ, ಬಿಗ್ ಬಾಸ್ ನೋಡ್ತಾ ಇರ್ತೀರಿ, ನಿಮಗೆ ಇಷ್ಟ ಇದೆ, ಓಕೆ. ಜೊತೆಗೆ ಅಲ್ಲಿ ಒಂದಿಷ್ಟು ಜನ ಅದನ್ನು ನೋಡ್ತಾ ಇರೋರು, ಲೈವ್ ಟೆಲಿಕಾಸ್ಟನ್ನು ನೋಡ್ತಾ ಇರೋರನ್ನು ಮಾತಾಡಿಸ್ತೀನಿ. ಸರ್, ಇವತ್ತೆಲ್ಲರೂ ಜನರು ಒಟ್ಟಾಗಿ ಸೇರ್ತಾ ಇದ್ರಿ ಅಂದರೆ ಕೊನೆವರೆಗೂ ಫಿನಾಲೆ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ರಿ. ಆದರೂ ಒಂದು ಕಡೆ ಒಂದು ವರ್ಗ ಗಿಲ್ಲಿ ಗೆದ್ದು ಬಿಟ್ಟಿದ್ದಾನೆ ಅಂತ ಇದ್ದಾರೆ. ಆದರೂ ಒಂದು ಕುತೂಹಲ ಇದೆಯಲ್ಲ, ಅದನ್ನು ಮಾತ್ರ ನೀವು ಕಳ್ಕೊಂಡಿಲ್ಲ. ಇಲ್ಲ, ಗೆದ್ದಾಗಿದೆ. ಈಗ ಇಲ್ಲಿ ನೋಡೋದು ಒಂದೇ ಬಾಕಿ, ನಾವು ಬಂದಾಗಿದೆ. ನಮ್ಮ ಬಸವೇಶ್ವರ ಅವ್ನು ಗೆಲ್ಸಾಗದೆ. ಈಗ ನೋಡ್ರಿ ಗೊತ್ತಾಗತ್ತೆ ಬಂಡವಾಳ ಏನು ಅಂತ. ನಾನು ಹೇಳ್ತಾ ಇದ್ದೆ, ಗಲ್ಲಿಯಿಂದ ದಿಲ್ಲಿವರೆಗೂ ಗಿಲ್ಲಿ ನಟಂದೇ ಸದ್ದು ಅಂತ. ಹೌದು, ಮಂಡ್ಯದ ಗಂಡು ಗಿಲ್ಲಿ ನಟ ಗೆಲ್ಲೇಬೇಕು, ಗೆಲ್ತಾನೆ, ಗೆದ್ದಾಗಿದೆ. ಇನ್ನೇನಿಲ್ಲ, ಸಂಭ್ರಮ ಪಡೋದು ಒಂದೇ. ನಾಳೆ 3 ಗಂಟೆಗೆ ಗೊತ್ತಾಗುತ್ತೆ ನಮ್ಮ ಸಂಭ್ರಮ ಹೇಗಿರ್ತದೆ ಅಂತ. ಮಳವಳ್ಳಿಯಿಂದನೇ ಅವನು ಓಪನ್ ಜೀಪಲ್ಲಿ ಇಲ್ಲ ಒಂದು ಇದು ಬರ್ತದೆ, ರಥ ಬರ್ತದೆ, ಅದರಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೋಬೇಕು ಅಂತ ಎಲ್ಲ ಆಗಿದೆ. ಸುಮಾರು ಇಲ್ಲೊಂದು 2 ಲಕ್ಷ 3 ಲಕ್ಷ ಗಂಟ ನಾವು ಆಲೆ ರೆಡಿ ಮಾಡ್ಕೊಂಡಿದ್ವಿ. ಪಟಾಕಿ ಅದು ಇದು ಎಲ್ಲನೂ
ನಡೀತಾ ಒಟ್ಟು ನಾಳೆ ನೋಡಿ ಸರ್ ಇನ್ನೂ ಜೋರಾಗಿರ್ತದೆ ಅವನ ಬಗ್ಗೆ ಮಾತ್ರ. ಮಂಡ್ಯ ಅಂದರೆ ಅಂಬರೀಷ್ ಅಣ್ಣ, ಈಗ ಗಿಲ್ಲಿ ಇವು ಒಂಥರ ಸದ್ದು ಆ ಥರ ಕಂಪ್ಯಾರಿಟಿವ್ ಶುರುವಾಗಿರೋದು ನೋಡಿ ಸರ್, ಅದು ಅಭಿಮಾನ ಅಂದರೆ. ಅದೇ ಮಂಡ್ಯದ ಗುಣ ಅಂತದು ಸರ್, ಮಂಡ್ಯದ ನೀರಿನ ಗುಣ, ನೆಲದ ಗುಣ ಅಂಥದ್ದು. ಅವ್ನಿಗೆ ಎಲ್ಲ ಕಡೆ ಸಪೋರ್ಟ್ ಮಾಡಿದ್ದಾರೆ ಸರ್, ಇಲ್ಲಿ ಅಂತಲ್ಲ ಹೊರದೇಶದಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ, ಬೇರೆ ಬೇರೆ ರಾಜ್ಯದವರೆಲ್ಲ ಮಾಡಿದ್ದಾರೆ. ಅಷ್ಟೊಂದು ಅವನ ಗುಣ ಎಲ್ರಿಗೂ ಇಷ್ಟವಾಗಿದೆ. ಗೆದ್ದವನ ಬಿಡಿ ಸರ್, ಯಾಕೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲ ಗಿಲ್ಲಿ ಅಂದ್ರೆ ಸಾಕು. ಇಲ್ಲಿ ಒಬ್ರು ಯಾರೋ ಹೇಳ್ತಾ ಇದ್ರು, ಇಲ್ಲೇನು ಬಂತು ಅವ್ರಿಗೆ ಬೇರೆ ಯಾವುದು ಹೇಳೋದಕ್ಕೆ ಇಲ್ಲಿ ಅವನ ಪಾರ್ಟಿ ಗಿಲ್ಲಿ ಅಲ್ಗೋದಾನ, ಗಿಲ್ಲಿ ಟಾಪಲ್ಲಿ ಇರೋದೊಂದ. ಆದ್ರೆ ಸರ್ ಯಾರನ್ನ ಕೇಳಿದಾಗ ಒಬ್ರಿಗೂ ಗಿಲ್ಲಿ ಅಂದೇಟಿಗೆ ಅವ್ನಿಗೆ ಹೆಂಗೆ ಕೋಪ ಬತ್ತು ಗೊತ್ತಾ, ಸಣ್ಣ ಮಗಿಗೆ ಅಲ್ಗಂಟೆ ಹೇಳ್ತಿದ್ರ ಗಿಲ್ಲಿ ಯಾವತ್ತಿರೋ ಟಾಪೆ ಅಂತ. ಅಷ್ಟು ಇದಾಗ್ಬಿಡೋಣ ಬಿಡಿ ಸರ್, ಎಲ್ಲರ ಮನಸ್ಸಲ್ಲೂ ಬೆರ್ತಬಿಟ್ಟವನೆ. ಕಾಲು ಜೇನಾದಾಗ ಜನರ ಮನಸ್ಸಲ್ಲಿ ಭಾಳ ಬೆರ್ತಬಿಟ್ಟವನೆ ಸರ್. ಅಟ್ಲೀಸ್ಟ್ ಆ ಮಂಡ್ಯದ ಸತ್ವ ಇದೆಯಲ್ಲ ಸರ್, ಅದು ಬೇಗ ಎಲ್ಲರನ್ನೂ ಸೆಳೆದು ಬಿಡುತ್ತೆ. ಹೇಳಿದ್ದಾರೆ ಸರ್, ಕಲೆನೂ ಹಾಗೆ ಒಲ್ದು ಬಂದಿರೋದು. ನಮ್ಮ ಇಡೀ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ಹೆಚ್ಚಿಗೆ ಅಂದರೆ ನಮ್ಮ ಮಂಡ್ಯನೇ. ಮಂಡ್ಯ ಬಿಟ್ಟರೆ ಯಾರು ಹೆಚ್ಚಿಗೆ ಮಾತಾಡೋಲ್ಲ, ಎಲ್ಲ ಥರದಲ್ಲೂ ಅವ್ರೆ. ಆದರೆ ಮಂಡ್ಯದ ಮಾತ್ರ ಆ ಗುಣಕ್ಕೆ ತಕ್ಕಾಗಿ ನಮ್ಮ ಗಿಲ್ಲಿ ನಟ ಇದ್ದಾನೆ, ಅವ್ನು ಗೆದ್ದು ಬರ್ತಾ ಇದ್ದಾನೆ. ನೋಡು ಲೈವಲ್ಲಿ ಏನೇನು ಬರುತ್ತೆ ಅಂತ ದೊಡ್ಡ ಸ್ಟಾರ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ನೀವು? ಮುಂದೆ ನೋಡಿ ಸರ್, ಹೇಳೋದಲ್ಲ ಅವನ ಗುಣ ಎಲ್ಲೆಲ್ಲಿಗೆ ಹೋಗುತ್ತೆ, ಅವನ ವ್ಯಕ್ತಿತ್ವ ಎಲ್ಲೆಲ್ಲಿಗೆ ಹೋಗುತ್ತೆ, ಎಲ್ಲೆಲ್ಲಿ ಅವನು ಇದಾಯ್ತಾನೆ ನೋಡುವ ಮುಂದೆ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ನಿಮ್ಮ ಊರಿನ ಹುಡುಗನ ಬಗ್ಗೆ ಸರ್, ನಮ್ಮೂರು ಹುಡುಗ ಅಂದರೆ ಗಿಲ್ಲಿ ನಟ ಅಂದರೆ ಡಿಲ್ಲಿವರೆಗೂ ಅವನೇ ಅವ್ನು ಗೆದ್ದು ಬರೋದೇ ಮುಖ್ಯ ಅಂತಿದ್ರು. ಈಗ ಆಲ್ರೆಡಿ ಗೆದ್ದೋಗಿದ್ದಾನೆ. ಆದರೆ ಜನ ಸಂಭ್ರಮ ಪಡೋಕೆ ಅಂತ ಎಲ್ಲ ನಾಕೊಂಡು ನಾಳೆಗೆ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಮಳವಳ್ಳಿಯಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮ್ಮ ಗಿಲ್ಲಿ ನಟ ಅಂದರೆ ಮಂಡ್ಯದ ಅಂಬರೀಷ್ನವ್ರು ಇದ್ದರು, ಈಗ ಗಿಲ್ಲಿ ನಟಿನವರ ಫಸ್ಟು. ದರ್ಶನ್ ಅವ್ರು ಇರಬೇಕಾಯ್ತು, ಇನ್ನೂ ಚೆನ್ನಾಗಿರೋದು. ದರ್ಶನ್ ಅಭಿಮಾನಿ ಅವನು, ದರ್ಶನ್ ಅವ್ರು ಇದ್ದೀರಿ ಇನ್ನೂ ಚೆನ್ನಾಗಾಗೋದು. ದಿಲ್ಲಿ ಗಿಲ್ಲಿವರೆಗೂ ಹೊಂಟೋಗೋನು, ಡೆಲ್ಲಿವರೆಗೂ ಮಾಡ್ಕೊಂಡು ಕರ್ಕೊಂಡು ಹೋಗೋನು ಸನ್ಮಾನವ. ಆದರೂ ಮಂಡ್ಯದ ಗಂಡು ಉಳಿಸ್ಕೊಂಡ ಹೆಸರುನಾಸಿಕೆ ಜನವ ಅಷ್ಟೇ. ನಮ್ಮದು ಕಾಂಪಿಟೇಟರ್ ಇಲ್ಲ ಅನ್ನೋ ರೀತಿಯಾಗಿ ಚರ್ಚೆಗಳಾದವು ಬಿಗ್ ಬಾಸಲ್ಲಿ, ಸರಿಸಾಟಿ ಯಾರು ಇಲ್ಲ ಅನ್ನೋ ರೀತಿಯಾಗಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಶ್ವಿನಿ ಗೌಡ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಗಿಲ್ಲಿ ಕಾಂಪಿಟೇಟರ್. ರಕ್ಷಿತಾ ಇವ್ರ ಅಶ್ವಿನಿ ಗೌಡ್ನು ಭಾರಿ ದೌರ್ಜನ್ಯನ ಮಾಡ್ಕೊಂಡ್ಬಂಡ್ರು ಸರ್ ಇವ್ರ ಮೇಲೆ. ಆದರೂ ಜನಗಳು ಮಾತ್ರ ಇವ್ನ ಕೈ ಬಿಟ್ಟಿಲ್ಲ. ಜನಗಳು ಪೂರಾ ಇವ್ನಿಗೆ ಸಪೋರ್ಟ್ ಮಾಡಿ ಡಿಲ್ಲಿವರೆಗೂ ಕೂಡ ಸಪೋರ್ಟ್ ಮಾಡಿ ಗೆಲ್ಸಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ, ಜನದ ಸಪೋರ್ಟ್ ಇಲ್ದೇ ಇವ್ನು ಗೆಲ್ಲೋಕಾಯ್ತಿರ್ಲಿಲ್ಲ. ಜನಗಳೆಲ್ಲ ನಮ್ಮ ಮಂಡ್ಯದ ಗಂಡು ಅಂತಂದರೆ ಭಾಳ ಆಸೆಪಟ್ಟು ಇವ್ನು ಗೆಲ್ಸವ್ರೆ. ಆದರೂ ಅಶ್ವಿನಿ ಗೌಡ ಮಾತ್ರ ಕಿರಿಕ್ ಮಾಡ್ಕೊಂಡೇ ಬಂದರು, ತಾಳಿಂದಲೂ ಕಿರಿಕ್ ಮಾಡ್ಕೊಂಡೇ ಬಂದರು. ಜನಗಳಿಗೆ ಗೊತ್ತಾಗ್ಲಿಲ್ವ ಸರ್ ಅದು, ಅವ್ನು ಕಿರಿಕ್ ಮಾಡ್ತಾವನೆ ಅಂತ ಇಡೀ ಜನಕ್ಕೆ ಗೊತ್ತು, ದೇಶದ ಜನಕ್ಕೆ ಗೊತ್ತಾಗಿದ್ಮೇಲೆ ಇವ್ನು ಸರಿ ಇಲ್ಲ ಅಂತಂದ್ಬಿಟ್ಟು ನಮ್ಮ ಗಿಲ್ಲಿನ ಡಿಲ್ಲಿಗೆ ಕಳಿಸ್ಬೇಕು ಅಂತಂದ್ಬಿಟ್ಟು ಗೆಲ್ಲಿಸ್ಬಿಟ್ಟವ್ರೆ ಅಷ್ಟೇ ಸರ್. ನಮ್ಮ ಮಾತು ಏನು ವಿಶ್ ಮಾಡ್ತೀರಿ ಆತ? ಯಾವ ರೀತಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ ಮುಂದೆ ಗಿಲ್ಲಿನ? ಮುಂದೆ ಅವ್ನು ದೊಡ್ಡ ಸಿನಿಮಾ ಸ್ಟಾರ್ ಆದರೂ ಆಗ್ಬೋದು ಸರ್. ಈಗ ಆಲ್ರೆಡಿ ಅವನ್ನ ಕರೀತಾ ಇದ್ದಾರೆ, ದೊಡ್ಡ ಸಿನಿಮಾ ಸ್ಟಾರ್ ಆದರೂ ಆಯ್ತಾನೆ, ಮುಂದಕ್ಕೆ ದೊಡ್ಡ ವ್ಯಕ್ತಿನೂ ಅವ್ನು ಸ್ನಾನ ಉಳಿಸ್ಕೋಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮಾತಾಡ್ತೀರಿ, ಏನು ಹೇಳ್ತೀರಿ ಗಿಲ್ಲಿ ನಟನ ಬಗ್ಗೆ? ಜೊತೆಗೆ ಒಂದು TV ಡಿಸ್ಪ್ಲೇಯಲ್ಲಿ ನೋಡಿ, ಒಂದು ಲೈವ್, ಒಂದು ಊರಿನ ಗ್ರಾಮ ಜನರು ಈ ರೀತಿಯಾಗಿ ಸಪೋರ್ಟ್ ಮಾಡೋದು ಖುಷಿ ಪಡ್ತೀನಿ. ಯಾಕೆಂದರೆ ಹಳ್ಳಿ ಹುಡುಗ ಬೆಳಿಬೇಕು ಅಂತ. ಚೆನ್ನಾಗಿ ಬೆಳೀಲಿ ಸರ್, ಬೆಳೀಲಿ, ಒಳ್ಳೆ ಇದದೆ, ಬುದ್ಧಿ ಇದೆ, ಚೆನ್ನಾಗಿ ಬೆಳೀಲಿ, ಮುಂದೆ ಬರಲಿ ಅಚ್ಚುಕಟ್ಟಾಗೆ. ಮುಂದೆ ಅಚ್ಚುಕಟ್ಟಾಗೆ ಮುಂದರಿಲಿ, ನಡೀಲಿ. ಥ್ಯಾಂಕ್ ಯು. ಜೊತೆಗೆ TV ಮುಂದೆ ಕೂತ್ಕೊಂಡು ರೆಗ್ಯುಲರ್ ಆಗಿ ನೋಡ್ತಾ ಇರೋರನ್ನ ಅವ್ರನ್ನೂ ಕೂಡ ಮಾತಾಡ್ಸೋಣ, ಅವರು ಅಭಿಪ್ರಾಯಗಳು ಏನಿದೆ ಅಂತ. ನಾನು ಹೇಳ್ತಾ ಇದ್ದೆ ನೋಡಿ, ದೊಡ್ಡ ಸ್ಟಾರ್ ಲೆವೆಲಿಗೆ ಬೆಳೀತಾರೆ ಅಂತ. ಕಂಪ್ಯಾರಿಸನ್ ಇಲ್ಲದೆ ಒಬ್ಬ ಹುಡುಗ ಬೆಳೆಯೋದಿದೆಯಲ್ಲ, ಅಶ್ವಿನಿ ಗೌಡ ಇದ್ದಾರೆ, ಬೇರೆ ಬೇರೆ ಕಂಟೆಸ್ಟೆಂಟ್ಗಳಿದ್ದಾರೆ, ಪ್ರತಿನಿತ್ಯ ನೀವು ಕೂಡ ನೋಡ್ತಾ ಇರ್ತೀರಿ. ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಅವ್ರು ಯಾರಿಗೂ ಕೂಡ ಸರಿ ಸಮಾನವಲ್ಲ. ಅವ್ರನ್ನ ಮೀರಿ ಈತ ಎಲ್ಲರನ್ನೂ ಹತ್ರಕ್ಕೆ ಹೋಗ್ಬಿಟ್ಟಿದ್ದಾನೆ, ಮನಸ್ಸಿಗೆ ಹತ್ರ ಆಗಿಬಿಟ್ಟಿದ್ದಾನೆ ಅಂತ. ಸೊ ಹಾಗಾಗಿ ಇಲ್ಲೊಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ, ಲೈವ್ ನೋಡ್ತಾ ಇದ್ದಾರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಸರ್. ಏನೇನೆಲ್ಲ ಪ್ರಿಪ್ರೇಷನ್ ಇದೆ, ಎಲ್ಲರೂ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆದ್ದುಬಿಟ್ಟಿದ್ದಾನೆ, ನಾಳೆ ಒಂದು ದೊಡ್ಡ ಜಾತ್ರೆ ಇದೆ ಅಂತ. ನೀವೇನು ಹೇಳ್ತೀರಿ ಸರ್? ನಾಳೆ ಅದೇ ಮಾಮೂಲಿ ಅವ್ರಿಗೆ ಬಿಡ್ದಿನಲ್ಲಿ ಫಸ್ಟ್ ಫಂಕ್ಷನ್ ಇದೆ ಬೆಳಿಗ್ಗೆ 10 ಗಂಟೆಗೆ. ಅಲ್ಲಿಂದ ಒಂದು 3 ಗಂಟೆಗೆ ಇಲ್ಲಿ ಮಳವಳ್ಳಿ ದಂಡದ ಮಾರಮ್ಮನ ದೇವಸ್ಥಾನ ಹತ್ರ ಬರ್ತಾರೆ. ಅಲ್ಲಿ ಅವನಿಗೆ ಅದ್ದೂರಿ ಸ್ವಾಗತ, ಕ್ರೇನ್ ಮುಖಾಂತರ ಹೂವು ಪುಷ್ಪಾರ್ಚನೆ ಮತ್ತು ಹಾರ ಹಾಕೊಂಡು ಅಲ್ಲಿಂದ ಮಳವಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಬಂಡೂರು ಬಸವೇಶ್ವರ ದೇವಸ್ಥಾನಕ್ಕೆ ಅದ್ದೂರಿ ಸಮಾರಂಭ, ಪಟಾಕಿ ಮತ್ತು ಇನ್ನೂ ಅತಿ ಹೆಚ್ಚು ಜನಸಂಖ್ಯೆ ಸೇರುವ ಸಂಭವ ಇರೋದ್ರಿಂದ ಎಲ್ಲ ಸೂಕ್ತ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ. ಅಲ್ಲಿಂದ ಬಂದು ಇಲ್ಲಿ ಬಸವೇಶ್ವರನ ದೇವಸ್ಥಾನ ಹತ್ರ ಪೂಜೆ ಮಾಡಿಸಿ ನಂತರ ದಡಪುರದ ಬೀದಿಗಳಲ್ಲಿ ಮೆರವಣಿಗೆ ಇದೆ ಸರ್.
ಏನು ಹೇಳ್ತೀರಿ ನೋಡಿ, ಎಲ್ಲರೂ ಒಗ್ಗಟ್ಟಾಗಿ ಕುತ್ಕೊಂಡು ಶೋ ನೋಡ್ತಾ ಇದ್ರಿ. ಒಂದು 3 ತಿಂಗಳು ಇದನ್ನೇ ಮಾಡಿದಿರಿ ಇಲ್ಲಿನ ಜನ, ಯಾಕಂದ್ರೆ ನಿಮ್ಮೂರು ಹುಡುಗ ಅಂತ. ಹೌದು ಸರ್, ನಮ್ಮೂರು ಹುಡುಗ ಅವನು ಗೆದ್ದು ಬರಲಿ ಅಂತ ಹಾರೈಸಿದ್ವೋ, ಇವತ್ತು ಗೆದ್ದು ಬತ್ತವನ ಊರಿಗೆ. ಖುಷಿ ಸರ್, ತುಂಬ ಖುಷಿ ನಮಗೆ. ಈಗ ನಾವೇ ಊರವರೆಲ್ಲ ಖರ್ಚಿಟ್ಟಿದ್ದು ಮಾಡಿಸಿ ಊರ್ಲಿ ಯಾರು ಟಿ ವಿ ಗಿವಿ ಇಲ್ಲದೆ ಹೋದರೆ ಬಂದು ಇಲ್ಲಿ ನೋಡಲಿ ಅಂತಲೇ ಇದು ಮಾಡಿದ್ರು ಸರ್. ನಾಳೆ ದಂಡಮ್ಮನ ದೇವಸ್ಥಾನ ಅಲ್ಲಿ ಮಳವಳ್ಳಿ ಪಕ್ಕ ಒಂದು 2 ಕಿಲೋಮೀಟ್ರ್ ಐತೆ ದಂಡಮ್ಮನ ದೇವಸ್ಥಾನ. ಅಲ್ಲಿಂದ ಒಂದು ಇದು ಮೆರವಣಿಗೆ ಮಾಡ್ಕೊಂಡು ಊರಿಗೆ ಇಲ್ಲಿಗೆ ತಂದು ಬಸಪ್ಪನ ದೇವಸ್ಥಾನದ ಪೂಜೆ ಮಾಡಿಸಿ ಆಮೇಲೆ ಅವ್ರ ಮನೆ ಬಿಟ್ಬಿಟ್ಟು ಆಮೇಲೆ ಮುಂದಕ್ಕೆ ಫ್ರೆಂಡ್ಶಿಪ್ ಇನ್ನು ಅವ್ರಿಗೂ ಬೇಕಾದಷ್ಟು ಜನ ಅವರು ಸರ್, ಅವ್ರು ಹೋಗಿ ಮಾತಾಡ್ಸ್ಕೊ ಬರಲಿ ಅಂತ ಹಾರೈಸಿ ಕಳಿಸ್ತೀವಿ ಸರ್. ಸರ್ ಇಲ್ಲಿದ್ದ ಹೇಗಿದ್ರು ನೀವು ನೋಡಿದಾಗೆ ನೋಡಿ, ಅವ್ರ ಸಿಂಪ್ಲಿಸಿಟಿ ಅಲ್ಲೂ ಹಾಗೆ ಇಲ್ಲೂ ಹಾಗೆ, ಬಟ್ಟೆ ಉಡುಪು ಎಲ್ಲದ್ರ ಬಗ್ಗೆ ನಿಜ ಸರ್. ಅದು ಬಡತನದಿಂದ ಬಂದಿರುವಂಥದ್ದೇ. ಅದು ಶ್ರೀಮಂತರಾದರೆ ಈಗ ಒಂದು ಗಳಿಗೆ ಒಂಥರ ಬಣ್ಣ ಚೇಂಜ್ ಮಾಡ್ತಾರೆ. ಬಡತನದಿಂದ ಬಂದಿರೋರು ಇಲ್ಲಿ ಹೆಂಗಿರ್ತೀವಿ ಅಲ್ಲೂ ಹಂಗೆ ಇರ್ಬೇಕು ಸರ್ ನಾವು. ಈಗ ಅಲ್ಲಿ ನಮಗೆ ಕೊಬ್ಬನಾಂಶ ಜಾಸ್ತಿ ಆಗಿರ್ತಾನೆ ಸರ್, ನಮ್ಮ ಸೆಗ ಬಡ್ಕೋದು. ಹಾಗೆ ನಮ್ಗೆ ದುಡ್ಡು ಅವಶ್ಯಕತೆ ಅದೇ, ನಮ್ಗೆ ಹಸು, ನಾವು ಹಂಗೆ ಇರಬೇಕು. ನಾವು ಒಬ್ರಂಗೆ ಬಟ್ಟೆ ಹಾಕೊಂಡು ಒಂದು ಕೋಟಿ ಥರ ಮೆರಿಬೇಕು ಅನ್ನೋದು ಏನಿಲ್ಲ ಸರ್. ನಾವು ಹೇಗಿರ್ತೀವಿ ಹಾಗೆ ನಾವು ಕಳಿಬೇಕು ಅಂತ ಅದೇ ಥರ ಇದ್ದಾನೆ ಸರ್ ನಮ್ಮ ಹುಡುಗ. ಗಿಲ್ಲಿ ಅವ್ರು ವಿನ್ ಆಗ್ಬೇಕು ಸರ್. ಒಳ್ಳೆ ಅಭಿಮಾನಿ ಇದೆ ಅವ್ರಿಗೆ. ಒಳ್ಳೆ ಕಲಾವಿದನು ಸುಧಾ ಅವ್ರು ವಿನ್ ಆದರೆ ಒಳ್ಳೇದಿದೆ ಸರ್. ಮುಂದೆ ಅವರು ಬೆಳಿಬೇಕು ಸರ್, ಅಷ್ಟೇ ಸರ್. ಓಕೆ ಸರ್, ಮಾತಾಡ್ತೀರಿ? ನಿಮ್ಮೂರಿನ ಯುವಕ ಇವತ್ತು ಇಡೀ ರಾಜ್ಯ ಗಮನಿಸ್ತಾ ಇದೆ. ಗಿಲ್ಲಿ ವಿನ್ ಆಯ್ತಾನೆ ಸರ್. ಅವನ ಚಿಕ್ಕದ್ರಿಂದ ಪ್ರತಿಮೆ ಜಾಸ್ತಿ ಇತ್ತು ಸರ್, ಅದು ವಿನ್ ಆದ ಆಯ್ತಾನೆ. ಪಕ್ಕ ವಿನ್ ಆಯ್ತಾನೆ ಬಿಡ್ರಿ ಸರ್. ಗಿಲ್ಲಿ ಗೆಲ್ತಾನೆ, ಖಂಡಿತ ಗಿಲ್ಲಿ ಗೆಲ್ತಾನೆ. ಸರ್ ಹೇಳಿದ್ನಲ್ಲ, ಇವತ್ತು ರಾತ್ರಿ 12 ಗಂಟೆವರೆಗೂ ಕೂಡ ಈ ಥರದ ಒಂದು ಸಂಭ್ರಮ ಇದ್ದೇ ಇರುತ್ತೆ. ಕೊನೆಯದಾಗಿ ಇನ್ನೊಬ್ರು ಇದ್ದಾರೆ, ಅವರ ಅಭಿಮಾನಿ. ನಾಳೆ ದೊಡ್ಡ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ರಿ, ಏನೆಲ್ಲ ಪ್ಲಾನ್ ಮಾಡಿದ್ರಿ ಹೇಳಿ? ಎಲ್ಲ ಈಗ ನಾಳೆ ಹಲೋ ಬಾ ನಡೀತಾ ಇದೆ. ಇಲ್ಲ ಬಯ್ಯ, ನಾ ಇನ್ನಾದಂಗೆ ಗೆದ್ದಂಗೆ ಅಲ್ವಾ, ಗೆದ್ದಂಗೆ ಕಣ ಬನ್ನಿ. ನಾ ಗಿಲ್ಲಿ ಗೆದ್ದ ಆಗದ ಬರ್ಬೇಕು ಅಷ್ಟೇ. ನಾಳೆ ಎತ್ತಿನ ಗಾಡಿಯಿಂದ ಮಳವಳ್ಳಿ ಎತ್ತಿನ ಗಾಡಿ 4.5 ಲಕ್ಷ 5 ಲಕ್ಷ ರೂಪಾಯಿನ ಎತ್ತು ಎಳಿರ್ದು ಇವನ ಬಗ್ಗೆ ಕೇಳೋನಿಕನ್ ಬಾ. ಮಳವಳ್ಳಿಯ ಇವನು ಯಾರೋ ಅವನ ಹೆಸರು ಬ್ರಹ್ಮನ. ಓಕೆ, ಅವ್ರು ಫೋನಲ್ಲಿ ಮಾತಾಡ್ತಿದ್ದಾರೆ, ಆದರೂ ಸೆಲೆಬ್ರೇಷನ್ ಬಗ್ಗೆ ಮಾತಾಡ್ತಾರೆ. ಮಾತಾಡಿ ಅಗೈನ್ ನಿಮಗೆ ಒಂದು ಸರಿ ತೋರಿಸ್ತೀನಿ ಡಿಸ್ಪ್ಲೇದಲ್ಲಿ. ಗಿಲ್ಲಿ ಅವರ ಡ್ಯಾನ್ಸೇ ಬರ್ತಾ ಇರ್ತಕ್ಕಂಥ ಹಾಡಿಂದು ಅದನ್ನೆಲ್ಲರೂ ಕೂಡ ಕುತ್ಕೊಂಡು ನೋಡ್ತಾ ಇರೋದನ್ನು ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದಿಷ್ಟು. ಏನೋ ಮಾತಾಡ್ತೀರಾ? ಓಕೆ, ಓಕೆ, ಸಿಗೋಣ ಸರ್. ಇನ್ನೂ ಸೆಲೆಬ್ರೇಷನ್ ತುಂಬ ಜೋರಾಗಿದೆ. ಆಗಲಿ ಇಡೀ ರಾತ್ರಿ ಎಲ್ಲರೂ, ಇಡೀ ಗ್ರಾಮದವ್ರು ಎಲ್ಲರೂ ಕೂಡ ಕುತ್ಕೊಂಡು ನೋಡೋವಂಥ ಸಂಭ್ರಮ ಇದು. ಜನರು ಇಷ್ಟಪಟ್ಟಿದ್ದಾರೆ ಈ ಶೋನ, ಈ ರಿಯಾಲಿಟಿ ಶೋನ. ಅದನ್ನು ಎಂಜಾಯ್ ಮಾಡ್ತೀರ ಅಷ್ಟೇ. ನೋಡೋಣ ಇನ್ನು ಮುಂದೆ ಫಿನಾಲೆ ಲಾಸ್ಟ್ ಕ್ಷಣದಲ್ಲಿ ಆ ಒಂದು ಟ್ರೋಫಿನ ಎತ್ತಬೇಕಾದ್ರೆ ಈ ಊರಿನ ಜನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅದು ಕೂಡ ಕಾದು ನೋಡೋಣ.